ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಎಲ್ಲರಿಗೂ ಮಹಾ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವನಲ್ಲಿ ಎಲ್ಲರಿಗೂ ಆಯುರಾರೋಗ್ಯ, ಸುಖ, ಸಂತೋಷ ಎಲ್ಲನೂ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಂದಿನಂತೆ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಅಂದರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಂದಿನಂತೆ ನಿಮ್ಮ ವಿಡಿಯೋ ಬರಬೇಕು ಅಂತ ಅಂದರೆ, ನನ್ನ ವಿಡಿಯೋಸ್ ಎಲ್ಲನೂ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಅದರ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಅದೊಂದು ಕೂಡ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಷಯಕ್ಕೆ ಬರೋಣ. ವಿಷಯ ಏನಂದರೆ ಫ್ರೆಂಡ್ಸ್, ಒಂದು ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ PRR, ಅದಕ್ಕೇ ಒಂದು ಮರುನಾಮಕರಣ ಕೂಡ ಮಾಡಿಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದವರು. ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಯೋಜನೆ ಅಂತ ಹೇಳಿಬಿಟ್ಟು ಅದಕ್ಕೂ ಒಂದು ಮರುನಾಮಕರಣ ಮಾಡಿ ಇಟ್ಕೊಂಡಿದ್ದಾರೆ. ಇರಲಿ, ಅವ್ರಿಗೆ ಯಾವುದೇ ಹೆಸರಿಟ್ಟರು ಕೂಡ ನಾವು ಅದನ್ನು ಏನು ಮಾಡೋ ಥರ ಇಲ್ಲ. ಯಾಕಂತಂದರೆ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ, ಯಾರು ಕೂಡ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಅದೇ ಉದ್ದೇಶದಿಂದಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದಂತಂದರೆ, ಯಾಕಂದರೆ ದಿನ ಬೆಳಗಾಯಿತು ಅಂತಂದರೆ ನನಗೆ ತುಂಬ ಕಾಲ್ಸ್ ಬರ್ತಿದೆ. ಏನು ಹೇಳಬೇಕು ಅಂತಂದೇಳಿ ಖಂಡಿತ ನನಗೇನೇ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂತ ಅಂದರೆ, ಯಾರ್ಯಾರು ರೆವೆನ್ಯೂ ಸೈಟುಗಳನ್ನ ತೊಗೊಂಡಿದ್ದೀರಾ, ಯಾರ್ಯಾರ್ದು ಹೋಗ್ತಾ ಇದೆ ಸೈಟ್ ಆಗಲಿ ಮನೆ ಆಗಲಿ, ನೀವು ನಿಮ್ಮ ಲ್ಯಾಂಡ್ ಓನರ್ ಏನಿದ್ದಾರೆ ಅವ್ರ ಹತ್ರ ಸಾಧ್ಯವಾದಷ್ಟು ಏನಾದರೂ ಡಾಕ್ಯುಮೆಂಟ್ ಮಾಡ್ಕೊಳ್ಳಿಕ್ಕೇ ನೀವು ತಯಾರಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹೋಗಿ ಅಬ್ಜೆಕ್ಷನ್ ಅನ್ನೋದಾದ್ರೂ ಹಾಕಿ. ಯಾಕಂತಂದರೆ ನೀವೊಂದು ಕೋರ್ಟಲ್ಲಿ ಅಬ್ಜೆಕ್ಷನ್ ಅಂತ ಹಾಕಿದ್ರೆ ಅವರಿಗೆ ಖಂಡಿತ ಅದು ಅಮೌಂಟು ಬರಲ್ಲ. ಕಷ್ಟಪಟ್ಟಿರೋ ದುಡ್ಡು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೆಲ್ಲನೂ ಒಂದೊಂದು ರೂಪಾಯಿನ ಕೂಡಿಕಿಟ್ಟಿರ್ತೀರ, ಅದನ್ನು ತೊಗೊಂಡೋಗಿ ರೆವೆನ್ಯೂ ಸೈಟುಗಳ ಮೇಲೆ ಹಾಕಿದ್ದೀರಾ. ಇವತ್ತು ಅನ್ಯಾಯವಾಗಿ ಹೋಗ್ತಾ ಇದೆ. ಎಷ್ಟೋ ಜನ ಊಟ ಬಿಟ್ಟು BP ಶುಗರ್ ಎಲ್ಲನೂ ಬರ್ಸ್ಕೊಂಡಿರೋದು ಉದಾಹರಣೆಗಳು, ಸಾವಿರಾರು ಉದಾಹರಣೆಗಳಿದೆ. ಇವಾಗ ಆಲ್ರೆಡಿ ಡೆಮಾಲಿಷನ್ಗೇನೇ ಆರ್ಡ್ರ್ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. ಯಾಕಂದರೆ ಕನಿಕರ ಅನ್ನೋದೊಂದೇ ಇಲ್ಲ. ಆಲ್ಟರ್ನೇಟ್ ಆಪ್ಷನ್ಗಳು 100 ಇದೆ, ಆದರೂ ಕೂಡ ಅವರ ಆಲ್ಟರ್ನೇಟ್ ಆಪ್ಷನ್ಗಳನ್ನ ಇದು ಮಾಡ್ತಾ ಇಲ್ಲ. ನೋಡಿ, ಇವಾಗ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಒಂದೊಂದು ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದಕ್ಕೆ ಏನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತಂದೇಳಿ ಖಂಡಿತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ ಇವಾಗ ಕೂಡ ನೋಡಿ, ಒಂದು ಕಮಿಟಿನೇ ರಚನೆ ಮಾಡಿದ್ದಾರೆ. ಆ ಪೆರಿಫೆರಲ್ ರಿಂಗ್ ರೋಡ್ಗೋಸ್ಕರನೇ ಒಂದು ಕಮಿಟಿನೇ ರಚನೆ ಮಾಡಿದ್ದಾರೆ. ಯಾಕಂತಂದರೆ ಇರೋದು ಏನಿದೆ ಈ ಪ್ರಾಜೆಕ್ಟನ್ನು 2027 ಮುಗಿಸ್ಬೇಕು ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಕಮಿಟಿನ ಕೂಡ ಕರೆದಿದ್ದಾರೆ. ಆ ಕಮಿಟಿನ ಕರೆದು BDA ಅಧಿಕಾರಿಗಳಿಗೇನೆ, ಯಾಕಂತಂದರೆ ಇಲ್ಲಿ ಡಿಮ್ಯಾಂಡ್ ಒಂದೇ ಇರೋದು. ಮೊದಲಿಗೆಲ್ಲನೂ ಏನಿತ್ತು, ಅದು ಆ್ಯಕ್ಚುಲಿ 2005ರಲ್ಲಿ ನಮ್ಮ PRR ರಿಂಗ್ ರೋಡ್ ಏನಿದೆ ಅದನ್ನೇ ಇವಾಗ ಬಿಸ್ನೆಸ್ ಕಾರಿಡಾರ್ ಯೋಜನೆ ಅನ್ನೋದನ್ನು ಒಂದು ಮರುನಾಮಕರಣ ಮಾಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರೋದು. ಅದನ್ನು ಇವಾಗ BDA ಅಧಿಕಾರಿಗಳೇನಿದ್ದಾರೆ, BDA ಅಧಿಕಾರಿಗಳಿಗೇನೆ ರೈತರ ಜೊತೆ ಡಿಸ್ಕಷನ್ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನೋ ಒಂದು ಸೂಚನೆ ಕೂಡ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಸೂಚನೆಯನ್ನು ನೀಡಿದ್ದಾರೆ. ಯಾಕಂತಂದರೆ ಇದು ಮೊದಲಿದ್ದಿದ್ದು ಬಜೆಟ್ಗೂ ಇವಾಗ ತುಂಬಾ ಇದಾಗಿದೆ. ಇದು ಇವಾಗ ಆಗ್ತಾ ಇರೋದು ಬಂದುಬಿಟ್ಟು ಟೋಟಲಿ 74 ಕಿಲೋಮೀಟರು ಸರೌಂಡಿಂಗ್ ಏನು ಬರುತ್ತೆ, ನಮ್ಮ ಹೊಸೂರು ರೋಡ್, ಕನಕಪುರ ರೋಡ್, ಬನ್ನೇರುಘಟ್ಟ ರೋಡ್, ಮತ್ತು ಮೈಸೂರು ರೋಡ್, ಮಾಗಡಿ ರೋಡ್, ತುಮಕೂರು ರೋಡ್, ಬಳ್ಳಾರಿ ರೋಡ್,
ಇಷ್ಟು ಏನು ಬರುತ್ತೆ ಟೋಟಲಿ 73 ಕಿಲೋಮೀಟರ್, ನಿಯರ್ಲಿ 74 ಕಿಲೋಮೀಟರ್ ಏನು ಬರುತ್ತೆ. 74 ಕಿಲೋಮೀಟರ್ಗೆ ಆ್ಯಕ್ಚುಲಿ ಅವ್ರು ಇಟ್ಕೊಂಡಿದ್ದ ಬಜೆಟ್ಟೇ ಬೇರೆ ಇತ್ತು. ಇವತ್ತು ಅದಕ್ಕೆ ತ್ರಿಬಲ್ ಆಗ್ತಾ ಇದೆ. ಸುಮಾರು 27,000 ಕೋಟಿ ಬಜೆಟ್ ಇವಾಗ ಆಗ್ತಾ ಇದೆ. 27,000 ಕೋಟಿ. ಇದೇ ಕಾರಣಕ್ಕೋಸ್ಕರನೇ ಮೊನ್ನೆ ಶುಕ್ರವಾರ ಕೂಡ ಒಂದು ಸಮಿತಿನ ರಚನೆ ಮಾಡಿ ಫಾಸ್ಟಾಗಿ ವರ್ಕ್ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಸ್ಪೆಷಲ್ ಕಮಿಟಿ ಅನ್ನೋದನ್ನು ಮಾಡಿ ಒಂದು ಆದೇಶನ ಕೂಡ ಹೊರಡಿಸಿದ್ದಾರೆ. ಇದರಲ್ಲಿ ಮೇಯ್ನ್ ಬಂದ್ಬಿಟ್ಟು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳೇನೇ ಅದರ ಅಧ್ಯಕ್ಷರಾಗಿದ್ದಾರೆ. ಯಾಕಂತಂದರೆ ಮೇಯ್ನ್ ಟಾರ್ಗೆಟ್ ಇರೋದು ಅವರಿಗೇನೆ. ನಗರಾಭಿವೃದ್ಧಿ ಸಚಿವರು, ಯಾಕಂದರೆ ಇದೇನು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ಲ. ಸುಮಾರು 2,560 ಎಕರೆ ಭೂಸ್ವಾಧೀನ ಆಗ್ತಾ ಇರೋದು. ಬರೀ 74 ಕಿಲೋಮೀಟ್ರಿಗೆ ಇದೇನಿದೆ ಪೆರಿಫೆರಲ್ ರಿಂಗ್ ರೋಡು. ಯಾಕಂದರೆ ಇವರು 20 ವರ್ಷದಿಂದ ಇದ್ರ ಟಾರ್ಗೆಟ್ ಬೇರೆ ಇಟ್ಕೊಂಡಿದ್ರು. ಇವಾಗ ಒಂದೊಂದು ಇವ್ರು ಏನು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತೊಂದು ಮಾರ್ಕೆಟ್ ವ್ಯಾಲ್ಯೂ ಕೊಡಬೇಕು. ಆ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಾಗ ಮಾತ್ರನೇ ಅದಕ್ಕೆ ಜನ ಒಪ್ಪೋದು, ರೈತರು ಒಪ್ಪೋದು. ಯಾಕಂತಂದರೆ ಇವಾಗ ಈ BDA ಅಧಿಕಾರಿಗಳು ಏನು ಬರ್ತಿದ್ದಾರೆ, ಅವರು ಈ BDAನಲ್ಲಿ ಉಪ ಆಯುಕ್ತರವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಜಿನಿಯರ್, ವಿಶೇಷ ಭೂಸ್ವಾಧೀನಾಧಿಕಾರಿ ಅಂದರೆ ಸ್ಪೆಷಲ್ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರು, ಮತ್ತು ತಹಸೀಲ್ದಾರು, ಮತ್ತು ಜಿಲ್ಲಾ ನೋಂದಣಾಧಿಕಾರಿ, ಇಷ್ಟು ಜನನ್ನ ಸೇರಿಸಿ, ಅಂದರೆ ಹೇಳ್ತೀನಿ ನೋಡಿ, ಭೂಸ್ವಾಧೀನ ಉಪ ಆಯುಕ್ತರು ಫಸ್ಟು, ಆಮೇಲೆ ಕಾರ್ಯನಿರ್ವಾಹಕ ಇಂಜಿನಿಯರು, ಆಮೇಲೆ ವಿಶೇಷ ಭೂಸ್ವಾಧೀನ ಕಾರ್ಯಾಧಿಕಾರಿ, ಮತ್ತು ತಹಸೀಲ್ದಾರು, ಮತ್ತು ಜಿಲ್ಲಾ ನೋಂದಣಾಧಿಕಾರಿ, ಇಷ್ಟು ಜನನ ಸೇರಿ ಒಂದು ತಂಡನ ಮಾಡಿದ್ದಾರೆ. ಯಾರು? ನಮ್ಮ ಉಪಮುಖ್ಯಮಂತ್ರಿಗಳು, ಮತ್ತು ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರು, ಮತ್ತು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಸಾಹೇಬರು ಒಂದು ಸಮಿತಿನ ರಚನೆ ಮಾಡಿ ಇಷ್ಟು ಜನ ಅಧಿಕಾರಿಗಳನ್ನ ಮೀಟಿಂಗಲ್ಲಿ ಕರೆದು ಅವ್ರ ಜೊತೆಯೆಲ್ಲ ಡಿಸ್ಕಷನ್ ಮಾಡಿ ಇಮ್ಮಿಡಿಯೇಟ್ ಏನೇನಾಗಿದೆ ಅದೆಲ್ಲನೂ ರೈತರ ಹತ್ರ ನೀವು ಸಭೆ ಮಾಡ್ತೀರಾ, ಏನು ಮಾಡ್ತೀರಾ ಗೊತ್ತಿಲ್ಲ, ಬಟ್ ಜಮೀನಂತೂ ಇಮ್ಮಿಡಿಯೇಟ್ ಭೂಸ್ವಾಧೀನ ಆಗಬೇಕು ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟಾಗಿ ವಾರ್ನ್ ಆಗಿದೆ. ಯಾಕಂದರೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಸರ್ ಇದೇನು ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿಬಿಟ್ಟು. ಇನ್ನೊಂದು ಸುಪ್ರೀಂ ಕೋರ್ಟ್ ಸೈಟೇಷನ್ ಆಗಿದೆ. ಏನಿದೆಯೋ ಅದು ಭೂಸ್ವಾಧೀನ ಮಾಡಿಕೊಂಡು ಲ್ಯಾಂಡ್ ಅಕ್ವಜೇಷನ್ ಮಾಡಿಕೊಂಡು ಇಮ್ಮಿಡಿಯೇಟು ಕೆಲಸನ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟೇ ಸೈಟೇಷನ್ ಮಾಡಿಬಿಟ್ಟಿದೆ. ಇದರಿಂದ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಈ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋದು ನಿಮಗೆ ಕ್ಯಾನ್ಸಲ್ ಆಗಲ್ಲ. ಯಾಕಂತಂದರೆ ಮಾನ್ಯ ಯಲಹಂಕ MLA ಸಾಹೇಬರು ವಿಶ್ವನಾಥ್ ಅವರು ಅಲ್ಲಿ ಅವರಿಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರಂತೆ, ಇಲ್ಲಿ ರೋಡ್ ಬರಲ್ಲ, ಇಲ್ಲಿ ರೋಡ್ ಕ್ಯಾನ್ಸಲ್ ಆಗುತ್ತೆ, ನಾನು ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ. ಇದು 100% ರಾಂಗ್ ಮಾಹಿತಿ ಇದು. ಯಾಕಂತಂದರೆ ನೋಡಿ, ಶುಕ್ರವಾರ ಕೂಡ ಸಭೆ ಕರೆದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಂದು ಸಭೆ ಕರೆದು ಕಮಿಟಿ ಮಾಡಿ, ಕಮಿಟಿ ರಚನೆ ಕೂಡ ಆಗೋಗಿದೆ ಆಲ್ರೆಡಿ. 100% ರೋಡ್ ಬರೋದಂತೂ ಗ್ಯಾರಂಟಿ. ಅದೇನಿದೆ ನೆಕ್ಸ್ಟ್ ಸೆಕ್ಯೂರ್ ನಿಮ್ಗೆ ಯಾವ ಥರ ಆಗಬೇಕು, ನೀವು ರೈತರ ಕಡೆಯಿಂದ ಆಗ್ಬೋದು ಅಥವಾ ಗೌರ್ನಮೆಂಟ್ ಕಡೆಯಿಂದ ಆಗಲಿ ನಿಮಗೆ ಸೆಕ್ಯೂರ್ ಆಗೋ ಥರ ಮಾಡ್ಕೊಳ್ಳಿ. ಯಾಕಂದರೆ ವಿಶ್ವನಾಥ್ ಅವ್ರು ಹೇಳಿದ್ರು ನಿಲ್ಲಲ್ಲ ಇದು, ಯಾರು ಹೇಳಿದ್ರು ನಿಲ್ಲಲ್ಲ ಇದು. ಯಾಕಂತಂದರೆ ಒಂದು ಸುಪ್ರೀಂ ಕೋರ್ಟ್ ಸೈಟೇಷನ್ನೇ ಮಾಡಿಬಿಟ್ಟಿದ್ದಾರೆ. ಇಮ್ಮಿಡಿಯೇಟ್ ಅದೇನಾಯ್ತು ಅಕ್ವೈರ್ ಮಾಡಿಕೊಂಡು ಇಮ್ಮಿಡಿಯೇಟ್ ವರ್ಕನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಸೈಟೇಷನ್ ಆಗಿದೆ. ಅದನ್ನು ವರ್ಕು ಕೂಡ
ಆಲ್ರೆಡಿ ನೀವು ನೋಡಿರ್ಬೋದು. ಅಪ್ ಟು ಮಾಗಡಿ ರೋಡ್ವರೆಗೂ ಇವಾಗ ವರ್ಕು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ಮಾಗಡಿ ರೋಡಿಂದ ಮುಂದಕ್ಕೆ ತುಮಕೂರು ರೋಡ್ವರೆಗೂ ಇವಾಗ ನೆಕ್ಸ್ಟ್ ತಗೊಳ್ತಾರೆ. ಓಕೆ ಫ್ರೆಂಡ್ಸ್, ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.